ಅಂದ ದಿವ್ಸಕ್ಕೆ 5,000 ರೂಪಾಯಿ ತಗೋತೀನ್ರಿ ಅಂದ. ಇವ್ರೆಲ್ಲ ಕಮಿಟಿ ಅವ್ರಂತ ದಿವ್ಸಕ್ಕೆ 5,000 ರೂಪಾಯಿ ಅಪ್ಪಗಳು 3 ದಿನ ಖಾಲಿ ಅವ್ರ ಅಂದ್ರೆ ದೊಡ್ಡ ಪ್ರವಚನಕಾರ ಇದಿರ್ಬೇಕಪ್ಪ ಇವ್ರ ತಿಳ್ಕೊಂಡು ಇವ್ರ ಪ್ರವಚನ ಇಡ್ಬೇಕಪ್ಪ ಒಂದಿಷ್ಟ ಅಂತೇಳಿ ತಿಳ್ಕೊಂಡು ವಿಚಾರ ಮಾಡ್ಯಾಂದ್ರಂತ. ಅಪ್ಪಗಳು ನೀವು 3 ದಿವಸ ಹೇಳಬೇಕ್ರಿ ಅಂತಂದ್ರು. ಒಂದ್ ವೇದಿಕೆ ಮೇಲೆ ಕೂತ್ರಿ, ಎಲ್ಲ ವೇದಿಕೆ ಸಜ್ಜು ಮಾಡಿದ್ರಂತ. ಚಾಲು ಮಾಡಿದ್ರಿ ಅವ್ರು ಏನಂತ, ಜಯಮಂಗಲಂ ಜಯ ನಮ ಪಾರ್ವತಿ ಶಿವ. ನಾನ್ದಿಲ್ರಿ ಅವ ಅಂದ, ನಾನ್ ತಿಳಿದು ಅವ ಅಂದ. ಅವ ಇಟ್ಟು ಜೈಕಾರ ಹಾಕಿ ಸ್ವಾಮಿ ಹೇಳಿದ್ರಂತ. ನಾ ಹೇಳೋದು ನಿಮ್ಗೆ ಏನಾರ ತಿಳಿತತ್ತದೇನೋ ಅಂತ ಕೇಳಲ್ಲ. ಏನು ಹೇಳಿದೆ ಬರೀ ಜೈ ಹೊಡೆದಂಗ ನಾ ಹೇಳೋದು ನಿಮ್ಗೆ ತಿಳಿತತ್ತದೇನೋ ಅಂತ ಕೇಳದ. ನೀವೇನ್ ಹೇಳಿರಿ ನಮ್ಗೆ ಹೊಟ್ಟೆ ತಿಳಿದಿಲ್ರಿ ಅಪ್ಪಗಳು ಅಂದ್ರ. ಅರೇ ನಾ ಹೇಳೋದೇ ನಿಮ್ಗೆ ತಿಳಿಯಲ್ಲ ಏನಂದ್ರ ನಿಮ್ಮದು ಹೇಳಿ ಉಪಯೋಗ ಅದ. ಹಾಕು ಬಿಸಿದಾಗ ಬುಕ್ ಅಂದ. 5,000 ರೂಪಾಯಿ ಕಟ್ಟೈತಿ. ಒಂದಿನ ಹೋಯ್ತು ಹೇಳಿದ 3 ದಿನ. ಇನ್ನು 2ನೇ ದಿನಕ್ಕೆ ಬಂದು ಮತ್ತ ಜಯಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ್ ಅಂದು ಮತ್ ಕೇಳದಂತ. ನಾ ಹೇಳೋದ್ ನಿಮ್ಗೆಲ್ಲ ತಿಳಿತತ್ತದಿಲ್ಲ ಕೇಳದ. ಅವೊಂದು ನಾವು ನಿನ್ನ ತಿಳಿದಿಲ್ಲ ಅಂದೀವಿ, ಹುಚ್ಕೊಡಿ ಏನು ಹೇಳಿಲ್ಲ. ಇವತ್ತು ತಿಳಿದೋದನಾಗಾದ್ರು ಅಂದಾಗ ನಾ ಹೇಳೋದ್ ನಿಮ್ಗೆಲ್ಲ ತಿಳಿಯಾಕತ್ತದೇನು ಅಂತ ಕೇಳ್ದ. ಅಂದಾಗ ಅವ್ರಂದ್ರು ನೀವ್ ಹೇಳೋದ್ ನಮ್ಗೆಲ್ಲ ತಿಳಿಯಕತ್ತದ್ರಿ ಅಂದ್ರು. ನಾ ಹೇಳೋದೇ ನಿಮ್ಗೆಲ್ಲ ತಿಳಿದೋದ್ರ ನಿಮ್ ಮುಂದೆ ಏನ್ ಹೇಳೋದ, ಹಾಕಿ ಖುಷಿಯಾಗಿ ಹೋಗ್ತ. ನಾ ಹೇಳೋದ್ ನಿಮ್ ಮುಂದೆ ತಿಳಿದೋದ್ರ ನಿಮ್ ಮುಂದೆ ಏನ್ ಹೇಳೋದು, ಹಾಕಿ ಖುಷಿಯಾಗಿ ಬುಕ್ ಅಂತ. 10,000 ರೂಪಾಯಿ ಗಟ್ಟಿ ಐತಿವ. ಇನ್ನೂ 1 ದಿನ ಉಳಿತ್ರಿ. 3ನೇ ದಿವಸಕ್ಕೂ ಬಂದ ಮತ್ತ ಜೈಕಾರ ಹಾಕದ. ನಾ ಹೇಳೋದ್ ನಿಮ್ಗೆಲ್ಲ ತಿಳಿಯಾಕತ್ತದಿಲ್ಲ ಅಂತ ಕೇಳ್ದ. ಇವ್ರೊಂದು 2 ದಿನ ಬಂದಾಗ ಮಾನ್ಯ ಕೇಳ್ಯಾನ ತಿಳಿದಿಲ್ಲ ಅಂದೀವಿ, ಇವ್ ಯಾರು ಹೇಳಿಲ್ಲ. ಆಯ್ತು ನೀನು ಕೇಳ್ಯಾನ ತಿಳಿದೋದಂದೀವಿ, ಏನು ಹೇಳಿಲ್ಲ. ಇವತ್ತು ಒಂದ್ ಥೋಡೆ ಮಂದಿ ತಿಳಿದೋದನವಿ, ಒಂದ್ ಥೋಡೆ ಮಂದಿ ತಿಳಿದಿಲ್ಲ ಅಂದ್ರೆ. ಈ ಕಡೆ ಎಲ್ಲ ಹಿಂಗ್ ತಾಯಂದ್ರು ಕೂತಿರಂತ, ಈ ಕಡೆ ಎಲ್ಲ ನಮ್ ಕಂಪ್ನಿ ಕೂತಿದ್ರಿ. ಇವ್ರು ನಮ್ ಕಂಪ್ನಿ ಅವ್ರ ಅಂದ್ರು ನೀವ್ ಹೇಳೋದ್ ಎಲ್ಲ ತಿಳಿಗತ್ತದ್ರಿ ಅಪ್ಪಳ ನಮ್ಗ ಅಂದ್ರು. ಈ ಕಡೆ ಎಲ್ಲ ಹೋಗ್ಬೋಳದ್ರಂತ. ಸ್ವಾಮಿಗಳ ನೀವೇನ್ ಹೇಳಕತ್ತೀರಿ ನಮ್ಗೆ ಹೊಟ್ಟೆ ತಿಳಿದಿಲ್ಲ ನೋಡ್ರಿ ಅಂದ್ರ. ಇವಾಗ ಇವ್ರಿಗೆ ತಿಳಿದದ ಇವ್ರಿಗೆ ತಿಳಿದಿಲ್ಲ, ಇವ್ರಿಗೆ ತಿಳಿದದ ಇವ್ರಿಗೆ ತಿಳಿದಿಲ್ಲ ಅಂದ ಬಳಕ ನಂದು ಇಲ್ಲಿ ಏನು ಕೇಳಿಸದ, ಯಾರಿಗೆ ತಿಳಿದದ ಯಾರಿಗೆ ತಿಳಿದಿಲ್ಲ, ತಿಳಿದವ್ರು ತಿಳಿಲಾರ್ದವ್ರಿಗೆ ಹೇಳ್ರಿ ಹಾಕು ಖುಷಿಯಾಗಿ ಬುಕ್ ಅಂತ. 15,000 ರೂಪಾಯಿ ಗಟ್ಟಿ ಐತಿವ. 15,000 ರೂಪಾಯಿ ತಗೊಂಡು ಇನ್ನೂ ಊರಿಗೆ ಬಂದಿ ನಾವು. ಇಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಮಾಡ್ತೇವಂದ್ರೆ ಇಂಥವ್ರು ಗಂಟು ಬೀಳ್ತಾರ್ರಿ. ಅದಕ್ಕ ಹಂಗಾಗೋದು ಬೇಡ. ನಾವು ಹಂಗ ನಮ್ದು ಇದ್ರೊಳಗೆ ಬರಬರದೊಳಗೆ ಇರೋದು ಬೇಡ. ನೀವೆಲ್ಲರೂ ಮುಕ್ತರದಿರಿ, ಒಳ್ಳೆ ಭಕ್ತಿವಂತರದಿರಿ, ಒಳ್ಳೆ ಅನುಭವಿಗಳದಿರಿ, ಒಳ್ಳೆ ಕೇಳುವಂತ ಉತ್ಸಾಹ ನಿಮ್ಮಲ್ಲಿ ಅದ. ನಿಮ್ಮೆಲ್ಲರ ಅನುಕೂಲಕ್ಕೆ ತಕ್ಕಂಗ ನೀವೆಲ್ಲರೂ ಕಾರ್ಯಕ್ರಮವನ್ನ ಇಟ್ಕೊಡಿ. ನೀವೇನು ಹೇಳ್ತಿರಲ್ಲೇವಾ, ನೀವು ಹೇಳ್ದಂಗ ನೀವು ಅರ್ಧ ತಾಸು ಹೇಳ್ರಿ ಅಂದ್ರೆ ಅರ್ಧ ತಾಸು ಹೇಳ್ತೀವಿ, ನೀವು 1 ತಾಸು ಹೇಳ್ರಿ ಅಂದ್ರೆ 1 ತಾಸು ಹೇಳ್ತೀವಿ. ನಮ್ಗೆ ಇನ್ನೊಂದು 10 ನಿಮಿಷ ಹೇಳ್ರಿ ಅಂದ್ರೆ ಹೇಳ್ತೀವಿ. ಶ್ರಾವಣ ಮುಗಿದ್ಬಳಕ್ ಇನ್ನೊಂದು 2 ದಿನ ಹೇಳ್ರಿ ಅಂದ್ರೆ ಹೇಳಲು ಊರಿಗೆ ಹೋಗ್ತೀವಿ ನಾವು. ನಮ್ಗೇನು ಇದು ಬಿಟ್ಟು ಕೆಲಸ ಇಲ್ಲ. ನೀವು ಒಟ್ಟು ಆನಂದವಾಗಿರುವಂತ ಕಾರ್ಯವನ್ನ ಮಾಡ್ಬೇಕಂತೇಳಿ ತಿಳ್ಕೊಂಡು ನಮ್ಮ ಇಚ್ಛೆ ಅದ. ಇವತ್ತಿನ ವಿಷಯದೊಳಗೆ ಏನು ಅಂತ ಕೇಳಿದ್ರೆ, ಮಹಾತ್ಮರು ಹುಟ್ಟಿ ಬರ್ಬೇಕಾದ್ರೆ ಏನ್ ಕಾರಣ ಅಂತಂದ್ರೆ, ಯಾವಾಗ ಭೂಮಿ ಮ್ಯಾಲ ನ್ಯಾಯ ಅನೀತಿಯ ಧರ್ಮ ಹೆಚ್ಚಾಗುತ್ತದ ಅವಾಗ ಅದೆಲ್ಲ ನಾಶ ಮಾಡಿ ಒಳ್ಳೆ ಸದ್ಗತಿಯನ್ನ ಕೊಡೋದಕ್ಕೋಸ್ಕರ ಮಹಾತ್ಮರು ಹುಟ್ಟಿ ಬರ್ತಾರ. ಅಂತವರ ಸಾಲಿನೊಳಗೆ ಅಂತವರ ಸರಣಿಯೊಳಗೆ ಹುಟ್ಟಿ ಬಂದಿರತಕ್ಕಂಥವರೇ ನಮ್ಮ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು. ಅಂತ ಸಿದ್ಧಲಿಂಗ ಮಹಾರಾಜರ ಪುರಾಣವನ್ನ ನಾವೆಲ್ಲರೂ ಭಕ್ತಿಯಿಂದ ಕೇಳ್ರಿ ಅನ್ನುವಂತ ಮಾತನ್ನ ಹೇಳ್ತಾ, ಇವತ್ತಿನ ನನ್ನೆರಡು ಮಾತುಗಳನ್ನ ಆ ಲಗ್ಮೋದೇವಿ ಪಾದಕ್ಕ, ನಂದಿ ಬಸವೇಶ್ವರರ ಪಾದಕ್ಕ ಮತ್ತು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಪಾದಕ್ಕೆ ಅರ್ಪಿಸಿ ನನ್ನೆರಡು ಮಾತುಗಳಿಗೆ ವಿರಾಮ. ನಿಮಗೆಲ್ಲ ಆರಾಮ.